ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲೇಬರ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಬಂದಿದ್ದೆ. ಸೊ ಇಂದಿನ ವಿಡಿಯೋದಲ್ಲಿ ಲೇಟೆಸ್ಟ್ ಮಟೀರಿಯಲ್ಗಳ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಕಡೆಯಿಂದ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಎಸ್ ಸರ್, ನೀವು ಸರ್? ಸರ್ ಲಾಸ್ಟ್ ಟೈಮು ಲೇಬರ್ ತೊಗೊಬಂದಿದ್ವಿ. ಸೊ ಈ ಸತಿ ಮಟೀರಿಯಲ್ ತಂದಿದ್ದೀನಿ. ಸೊ ಮೊದಲೇದಾಗಿ ಸರ್ ಸ್ಯಾಂಡ್ಗಳನ್ನ ಕೇಳ್ಕೊಂಡ್ ಬರ್ತಾ ಹೋಗ್ತೀನಿ. ಸೊ ಎಮ್ ಸ್ಯಾಂಡ್ಗೆ ಏನು ರೇಟ್ ನಡೀತಾ ಇದೆ ಸರ್? ಎಮ್ ಸ್ಯಾಂಡ್ ಬಂದು ಪರ್ ಟನ್ಗೆ 750 rupees ಇದೆ ಸರ್. ಇವಾಗ 750 rupees ಪರ್ ಟನ್ಗೆ ಪರ್ ಟನ್. ಪಿ ಸ್ಯಾಂಡ್ ಏನು? ಪಿ ಸ್ಯಾಂಡ್ ಬಂದು 1150 ಇಂದ 1250 rupees ವರೆಗೂ ಇದೆ ಸರ್. 1150 ಇಂದ 1250. ಸಿ ಸ್ಯಾಂಡ್, ಕಾಂಕ್ರೀಟ್ ಸ್ಯಾಂಡ್ ಸರ್ ಕಾಂಕ್ರೀಟ್ ಸ್ಯಾಂಡ್ ಬಂದು 950 rupees ಪರ್ ಟನ್. 950. ಇಲ್ಲಿ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ಈ ಸ್ಯಾಂಡ್ ಎಲ್ಲ ತರಿಸ್ತೀವಲ್ಲ, ಈ ರೇಟ್ಗೆ ತಕ್ಕಾಗಿ ಮಾಲ್ ಬರ್ತಾ ಇದೆ ಅಂತ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಏನಾದರೂ ಒಂದು ಟಿಪ್ಸ್? ಸರ್ ಏನಂದ್ರೆ, ಇದು ಸ್ವಲ್ಪ ನಿಮ್ ಕ್ವಾಲಿಟಿ ಚೆಕ್ ಮಾಡೋದು ಅಂತಂದ್ರೆ ನೀವು ಸೈಟಲ್ಲಿ ಆನ್ ಸೈಟಲ್ಲಿ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ಸೊ ಯಾವ ರೀತಿ ನಿಮಗೆ ಎಮ್ ಸ್ಯಾಂಡ್ ಆಗಲಿ ತುಂಬಾ ಡಸ್ಟ್ ಇರಬಾರ್ದು. ಡಸ್ಟ್ ಇತ್ತು ಅಂತಂದ್ರೆ ಅದು ಕ್ವಾಲಿಟಿ ಚೆನ್ನಾಗಿರಲ್ಲ. ನೀವು ಹೆಂಗ್ ಕಂಡು ಹಿಡಿತೀರಾ ಡಸ್ಟ್ ಜಾಸ್ತಿ ಇದೆ? ಸರ್ ಅದನ್ನ ನಾವು ಕೈಯಲ್ಲಿ ತಗೊಂಡು ಒಂದು ಇಡೀ ತಗೊಂಡು ನೋಡಿದಾಗ, ಸೊ ಈ ರೀತಿ ನಾವು ಒಂದು ಫುಲ್ ಕಂಪ್ಲೀಟ್ ಒಂದು ಕೈ ತುಂಬಾ ಎಮ್ ಸ್ಯಾಂಡ್ ಹಿಡಿದು ನಾವು ಬಿಟ್ಟಾಗ ನಿಮ್ ಕೈಗೆ ಜಾಸ್ತಿ ಧೂಳು ಅಂಟಬಾರ್ದು. ಧೂಳು ಇರಬಾರ್ದು. ಸೊ ಧೂಳು ಅಂಟ್ಕೊಂಡಾಗ ಏನಾಗುತ್ತೆ, ಅದರಲ್ಲಿ ನಿಮ್ಗೆ ತುಂಬಾ ಡಸ್ಟ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ. ಓಕೆ. ಸೊ ಈ ರೀತಿ ಇದ್ದಾಗ ಅದು ಎಮ್ ಸ್ಯಾಂಡ್ ಅಷ್ಟು ಕ್ವಾಲಿಟಿ ಇರೋದಿಲ್ಲ ಸರ್. ಓಕೆ ಸರ್. ಇವಾಗ ನಾನು ಒಂದ್ ಕಡೆ ನೋಡಿದ್ದೀನಿ, ಶುಗರ್ ಸ್ಯಾಂಡ್ ಅಂತ ಬರುತ್ತೆ. ಒಳ್ಳೆ ಶುಗರ್ ತರ ಇರುತ್ತೆ. ಅದೇನಿದು ಗುಡ್ಡ ಬೇಡ ಏನ್ ಸರ್? ಒಳ್ಳೇದೇ, ಅದು ಒಳ್ಳೆ ಸ್ಯಾಂಡ್. ಒಳ್ಳೆ ಸ್ಯಾಂಡ್ ಕನ್ಸ್ಟ್ರಕ್ಷನ್ ಕೈಗೆಲ್ಲ ಏನು ಅಂಟಲ್ಲ ಸರ್. ಸ್ವಲ್ಪ ರಫ್ ಜಾಸ್ತಿ ಇರುತ್ತೆ. ಏನಂದ್ರೆ ಎಮ್ ಸ್ಯಾಂಡ್ ಅಲ್ಲಿ ಆಗ್ಲಿ ಇದ್ರಲ್ಲಾಗ್ಲಿ ನಮ್ಗೆ ರಫ್ ಇರಬೇಕು. ರಫ್ ಅಂದ್ರೆ ನಿಮ್ಗೆ ರಫ್ ಇದ್ದಾಗ ಏನಾಗುತ್ತೆ, ಬಾಂಡಿಂಗ್ ಚೆನ್ನಾಗುತ್ತೆ ಸಿಮೆಂಟ್ ಜೊತೆ. ಸೊ ಆ ರೀತಿ ಇರ್ಬೇಕು. ಆ ಶುಗರ್ ಸ್ಯಾಂಡ್ಗೆ ರೇಟ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಕೊಡ್ಬೋದು ಸರ್? ಕೊಡ್ಬೋದು. ಬಟ್ ಏನಂದ್ರೆ ನಿಮ್ಗೆ ಕಂಪ್ಯಾರಿಟಿವ್ಲಿ ಅದನ್ನ ಯೂಸ್ ಮಾಡೋದಕ್ಕಿಂತ ಒಳ್ಳೆ ಎಮ್ ಸ್ಯಾಂಡ್, ಒಳ್ಳೆ ಪ್ಲಾಸ್ಟಿಕ್ ಸ್ಯಾಂಡ್ ಯೂಸ್ ಮಾಡಿದ್ರೆ ಬೆಟರ್ ಸಾಕು ಅಂತ ಹೇಳ್ತೀರಾ? ಓಕೆ. ಇಲ್ಲಿ ಡಬಲ್ ವಾಶ್, ಟ್ರಿಪಲ್ ವಾಶ್ ಅಂತ ಬರುತ್ತೆ. ಅದಕ್ಕೆ ರೇಟ್ ಚೇಂಜ್ ಆಗುತ್ತೆ? ರೇಟ್ ಚೇಂಜ್ ಆಗುತ್ತೆ ಸರ್. ಹೌದು. ಸೊ ಇವಾಗ ಡಬಲ್ ವಾಶ್ ಬಂದು ನಿಮ್ಗೆ 750 ಅದು ಎಮ್ ಸ್ಯಾಂಡ್ ಏನ್ ಹೇಳಿದೆ ಅದು ಡಬಲ್ ವಾಶ್ ಇರುತ್ತೆ. ಸೊ ನೀವು ಟ್ರಿಪಲ್ ವಾಶ್ ಹೋಗ್ತೀನಿ ಅಂದ್ರೆ ಸಿ ಸ್ಯಾಂಡ್ ಆಗುತ್ತೆ, 950 rupees ಇರುತ್ತೆ. ಸೊ ಪಿ ಸ್ಯಾಂಡ್ ಕೂಡ ಟ್ರಿಪಲ್ ವಾಶ್ ಅಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಬರೋದು ಬ್ರಿಕ್ಸ್. ಓಕೆ. ರೆಡ್ ಬ್ರಿಕ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಕಾಮನ್ ಬ್ರಿಕ್ಸ್ ಬರುತ್ತೆ, ವೈರ್ ಕಟ್ ಬರುತ್ತೆ. ಎರಡು ಬೇರೆ ಬೇರೆ ಹೇಳಿ ಸರ್. ಕಾಮನ್ ಬ್ರಿಕ್ಸ್ ಅಂತಂದ್ರೆ ನಿಮ್ಗೆ ಕ್ಲೇ ಬ್ರಿಕ್, ಅದು ಬೇಕ್ಡ್ ಬ್ರಿಕ್ ಇರುತ್ತೆ. ಹಳ್ಳಿ ಕಡೆ ಎಲ್ಲ ನೋಡ್ಬೋದು ನೀವು, ಬೇಯಿಸ್ತಾರೆ ಇಟ್ಕೆನ. ಸೊ ಅದು ಬಂದು ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಯಾವುದೇ ರೀತಿ ಅಡ್ಮಿಕ್ಸರ್ ಇರಲ್ಲ. ಫಸ್ಟ್ ಕ್ಲಾಸ್ ಕ್ವಾಲಿಟಿ ಬ್ರಿಕ್ ತಗೊಂತೀನಿ ಅಂದ್ರೆ ನಿಮ್ಗೆ ಅದು ಕೂಡ ನಿಮ್ಗೆ 10 ರಿಂದ 12 ರೂಪಾಯಿ ವರೆಗೂ ಚಾರ್ಜ್ ಬರುತ್ತೆ. 10 ರಿಂದ 12 ರೂಪಾಯಿ. ವೈರ್ ಕಟ್ ತಾನೇ ನೀವು? ವೈರ್ ಕಟ್ ಇಲ್ಲ, ನಾರ್ಮಲ್ ಕ್ಲೇ ಬ್ರಿಕ್. ರೆಡ್ ಬ್ರಿಕ್, ಬೇಕ್ಡ್ ಬ್ರಿಕ್. ಹೌದು. ಬಟ್ ಈಗ 6 ರೂಪಾಯಿ 7 ರೂಪಾಯಿಗೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಸರ್. ಸಿಗುತ್ತೆ, ಅದೇ ಫಸ್ಟ್ ಕ್ಲಾಸ್ ಸೈಡ್. ನಿಮ್ಗೆ ಬ್ರಿಕ್ ಅಲ್ಲೂ ಕ್ಲೇ ಬ್ರಿಕ್ ಅಲ್ಲಿ ನಿಮ್ಗೆ ಏನಾಗುತ್ತೆ, 3 ಟೈಪ್ ಆಫ್ ಬರುತ್ತೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಬರುತ್ತೆ. ಸೊ ಥರ್ಡ್ ಕ್ಲಾಸ್ ಎಲ್ಲ ನಿಮ್ಗೆ ಯೂಸ್ ಮಾಡಕ್ ಸೊ ನೀವು ಫಸ್ಟ್ ಸೆಕೆಂಡ್ ಯೂಸ್ ಮಾಡಬಹುದು. ಫಸ್ಟ್ ಕ್ಲಾಸ್ ಬ್ರಿಕ್ ಯೂಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ 10 ರಿಂದ 12 ರೂಪಾಯಿ ವರೆಗೂ ಬರುತ್ತೆ. ಸೆಕೆಂಡ್ ಕ್ಲಾಸ್ ಬ್ರಿಕ್ ಅಂದ್ರೆ ಒಂದು 8 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಈ ವೈರ್ ಕಟ್ ಎಷ್ಟಾಗುತ್ತೆ? ವೈರ್ ಕಟ್ ಬಂದು ನಿಮ್ಗೆ ಮಿನಿಮಮ್ ಸ್ಟಾರ್ಟಿಂಗ್ ಬಂದು 12 rupees ಇರುತ್ತೆ. 12 rupees. ಅನ್ನೀವನ್ ಸೈಜು. ಇದ್ರಲ್ಲಿ ಏನಾಗುತ್ತೆ, ಇದ್ರಲ್ಲಿ ಅಡ್ಮಿಕ್ಸರ್ಸ್ ಹಾಕಿ ಮೋಲ್ಡ್ ಮಾಡ್ತಾರೆ. ಸೊ ಮೋಲ್ಡ್ ಮಾಡಿ ವೈರಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡುವಾಗ ಏನಾಗುತ್ತೆ, ಅನ್ನೀವನ್ ಸೈಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲೂ ಕ್ಲಾಸಿಫೈ ಮಾಡ್ತಾರೆ. ಅನ್ನೀವನ್ ಸೈಜ್ ಇತ್ತು ಅಂದ್ರೆ $1 ರೂಪಾಯಿ 2 ರೂಪಾಯಿ ಕಡಿಮೆ ಕೊಡ್ತಾರೆ. ಸೊ ಬಟ್ ನೀವು ತಗೊಳ್ಳುವಾಗ ಸ್ವಲ್ಪ ಈವನ್ ಆಗಿರೋ ಸೈಜು, ಒಳ್ಳೆ ವೈರ್ ಕಟ್ ಕ್ವಾಲಿಟಿ ಇರೋದನ್ನೇ ಪರ್ಚೇಸ್ ಮಾಡಿ. ಸೊ ನೀವು ವೈರ್ ಕಟ್ ಸಜೆಸ್ಟ್ ಮಾಡ್ತೀರಾ? ಕ್ಲೇ ಬ್ರಿಕ್ಸ್ ಇದು ಮಾಡ್ತಾರೆ, ಬೇಕ್ ಮಾಡ್ತಾರೆ. ಫಸ್ಟ್ ಕ್ಲಾಸ್ ನೀವು ರೆಡ್ ಬ್ರಿಕ್ ಯೂಸ್ ಮಾಡ್ತೀನಿ, ಕ್ಲೇ ಬ್ರಿಕ್ ಅಂತಂದ್ರೆ ತುಂಬಾ ಒಳ್ಳೇದು. ಅದೇ ಸಾಕು ಅಂತ? ಅದೇ ಸಾಕಾಗುತ್ತೆ. ನೀವು ವೈರ್ ಕಟ್ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಫಸ್ಟ್ ಕ್ಲಾಸ್ ಕ್ವಾಲಿಟಿಲೂ ಚೆನ್ನಾಗಿಲ್ಲ ಅಂದ್ರೆ ವೈರ್ ಕಟ್ ಬ್ರಿಕ್ ಯೂಸ್ ಮಾಡಿ. ಓಕೆ, ಡನ್. ಸರ್ ನೆಕ್ಸ್ಟ್ ಬರೋದು ಕಾಂಕ್ರೀಟ್ ಬ್ಲಾಕ್. ಇಲ್ಲಿ 2 ಮೆಥಡ್ ಇದೆ. ಮ್ಯಾನುವಲ್ ಮಾಡ್ತಾರೆ, ಹೈಡ್ರಾಲಿಕ್ ಬರುತ್ತೆ. ಆಪ್ಕೋ ಎಲ್ಲ ತುಂಬಾ ರೇಟ್ ಜಾಸ್ತಿ. ಸೊ 2 ಬೈಫರ್ಕೇಟ್ ಮಾಡಿ ಹೇಳಿ ಸರ್. ಇವಾಗ ಏನಾಗುತ್ತೆ, ಮ್ಯಾನ್ಯುವಲ್ ಪ್ರೆಸ್, ಹೈಡ್ರಾಲಿಕ್ ಪ್ರೆಸ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಫಸ್ಟ್. ಏನಾಗುತ್ತೆ, ಮ್ಯಾನ್ಯುವಲ್ ಪ್ರೆಸ್ ಅಲ್ಲೂ ಕೂಡ ನಿಮಗೆ ಕಂಪ್ರೆಸಿವ್ ಸ್ಟ್ರೆಂತ್ ಸೇಮೇ ಇರುತ್ತೆ. ಹೈಡ್ರಾಲಿಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಚೀವ್ ಆಗುತ್ತೆ. ಬಟ್ ಏನಂದ್ರೆ ಮಿನಿಮಮ್ ಸ್ಟ್ರೆಂತ್, ಕಂಪ್ರೆಸಿವ್ ಸ್ಟ್ರೆಂತ್ ಒಂದು ಕನ್ಸ್ಟ್ರಕ್ಷನ್ ಬೇಕು ಅಂತ ಇರುತ್ತೆ. ಅದು ಏನಾಗುತ್ತೆ, ಅದು ಡೆಫಿನೆಟ್ಲಿ ಮ್ಯಾನ್ಯುವಲಲ್ಲೂ ಅಚೀವ್ ಆಗುತ್ತೆ, ಹೈಡ್ರಾಲಿಕಲ್ಲೂ ಅಚೀವ್ ಆಗುತ್ತೆ. ಸ್ವಲ್ಪ ಫಿನಿಶಿಂಗ್ ಬಂದು ಹೈಡ್ರಾಲಿಕ್ಗಿಂತ ಮ್ಯಾನ್ಯುವಲ್ ಸ್ವಲ್ಪ ರಫ್ ಫಿನಿಶಿಂಗ್ ಇರುತ್ತೆ, ಅಷ್ಟು ಸ್ಮೂತ್ ಫಿನಿಶಿಂಗ್ ಇರಲ್ಲ. ಬಟ್ ಹೈಡ್ರಾಲಿಕಲ್ ಸ್ಮೂತ್ ಫಿನಿಶಿಂಗ್ ಇರುತ್ತೆ, ಸ್ಮೂತ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಎಡ್ಜಸ್ ಎಲ್ಲ ಪ್ರಾಪರ್ ಆಗಿರುತ್ತೆ ಹೈಡ್ರಾಲಿಕ್ ಅಲ್ಲಿ. ಮ್ಯಾನ್ಯುವಲ್ ಸ್ವಲ್ಪ ಅದು ಡ್ಯಾಮೇಜ್ ಆಗಿರುತ್ತೆ, ಶಿಫ್ಟಿಂಗ್ ಟೈಮಲ್ಲಿ ಅಥವಾ ಅನ್ಲೋಡಿಂಗ್ ಟೈಮಲ್ಲಿ ಸ್ವಲ್ಪ ಡ್ಯಾಮೇಜಸ್ ಆಗಿರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ 2 ಬ್ಲಾಕು ಕನ್ಸ್ಟ್ರಕ್ಷನ್ಗೆ ಸೂಕ್ತಾನೆ. ಓಕೆ ಅಂತ ಹೇಳ್ತೀರಾ? 2ರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ರೇಟ್ ಹೇಳಿ ಸರ್. ರೇಟ್ ಡಿಫ್ರೆನ್ಸ್? ಸರ್ ರೇಟ್ ಬಂದು ನಿಮಗೆ ಮ್ಯಾನ್ಯುವಲ್ಗೂ ಮತ್ತು ಹೈಡ್ರಾಲಿಕ್ಗೂ ಒಂದು ಬ್ಲಾಕ್ ಮೇಲೆ ನಿಮ್ಗೆ 10 ರಿಂದ 12 ರೂಪಾಯಿ ಡಿಫ್ರೆನ್ಸ್. 10 ರಿಂದ 12 ರೂಪಾಯಿನಾ? ಸೊ ನೀವೊಂದು
ಪ್ರೈವೇಟ್ ಏನಂದ್ರೆ ನಾನು ಇವಾಗ ಸ್ಟ್ಯಾಂಡರ್ಡ್ ಕಂಪ್ನೀಸ್ ಮೆನ್ಷನ್ ಮಾಡ್ತಿಲ್ಲ, ಹೈಡ್ರೋಲಿಕಲ್ ತುಂಬಾ ಸ್ಟ್ಯಾಂಡರ್ಡೈಸ್ ಆಗಿದೆ ಕಂಪ್ನಿಗಳು. ಅದು ಬಿಟ್ಟು ನೀವು ಈ ಲೋಕಲ್ ವೆಂಡರ್ಸ್ ಹತ್ರ ಅಲ್ಲಿ ಏನಾದ್ರು ಹೈಡ್ರೋಲಿಕ್ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಒಂದು 10 to 12 rupees ಡಿಫ್ರೆನ್ಸ್ ಆಗುತ್ತೆ. ಓಕೆ, ನೀವೇನಾದ್ರು ಒಂದು ಬ್ರಾಂಡೆಡ್ ಹೈಡ್ರೋಲಿಕ್ ಬ್ಲಾಕ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಪರ್ ಬ್ಲಾಕ್ಗೆ 50 ರೂಪಾಯಿ ಡಿಫ್ರೆನ್ಸ್. 50 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಸೊ ಮ್ಯಾನುವಲ್ ಬ್ಲಾಕ್ 6 inches ಏನ್ ರೇಟ್ ಇರುತ್ತೆ ಸರ್? ಸರ್ ಮ್ಯಾನ್ಯುಯಲ್ ಬಂದು ನಿಮಗೆ 35 rupees ಇರುತ್ತೆ. 36 rupees ಇರುತ್ತೆ. ಇದು ಹೈಡ್ರೋಲಿಕ್ ತಗೊಂತೀನಿ ಹೈಡ್ರೋಲಿಕ್ ತಗೊಂತೀನಿ ಅಂದ್ರೆ 44-48 rupees ವರೆಗೂ ನಿಮಗೆ ಅದೇ 12 ರೂಪಾಯಿ ಡಿಫ್ರೆನ್ಸ್. 12 ರೂಪಾಯಿ ಡಿಫ್ರೆನ್ಸ್. ಓಕೆ, ಸೂಪರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ ಸರ್. ಇಲ್ಲಿ ನೆಕ್ಸ್ಟ್ ಬರ್ತಾ ಇರೋದು ಸಿಮೆಂಟ್ ಅಲ್ಲಿ ನಾನು 43 ಗ್ರೇಡ್ 53 ಗ್ರೇಡ್ ಎರಡನ್ನು ಹೇಳ್ಬಿಡಿ ಸರ್. ಹಾಗೆ ಸರ್ 43 ಗ್ರೇಡ್ ಬಂದು ನಿಮಗೆ ಏನಾಗುತ್ತೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ಜನ ಏನಂತಾರೆ 43 ಯೂಸ್ ಮಾಡಿಬಿಟ್ರೆ ಇದು ಬರೀ ಕಾಂಕ್ರೀಟಿಗೆ ಯೂಸ್ ಮಾಡೋಂಗಿಲ್ಲ, ಬರೀ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಅನ್ಕೊಂತಾರೆ. ಬಟ್ ಆ ರೀತಿ ಇರಲ್ಲ. 43 ಗ್ರೇಡು ನೀವು ಪ್ರತಿಯೊಂದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈವನ್ ನೀವು ಕಾಂಕ್ರೀಟಿಗೆ ಯೂಸ್ ಮಾಡೋದು ನಿಮಗೆ 53 ಗ್ರೇಡ್ಗಿಂತ 43 ಗ್ರೇಡಲ್ಲಿ ಜಾಸ್ತಿ ನಿಮಗೆ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಬಟ್ ಟೈಮ್ ಜಾಸ್ತಿ ತಗೊಳುತ್ತೆ. 28 days ಮಿನಿಮಮ್ ತಗೊಳ್ಳುತ್ತೆ. ಬಟ್ ನಿಮಗೆ 53 ಗ್ರೇಡಲ್ಲಿ ಆಗಿಲ್ಲ, ಸೆಟ್ಟಿಂಗ್ ಪೀರಿಯಡ್ ಬೇಗ ಇರುತ್ತೆ. ಇದು ನಿಮ್ಗೆ ಏನಾಗುತ್ತೆ, ಒಂದು 2-3 ಅವರ್ಸ್ಗೆ ಕಾಂಕ್ರೀಟ್ ಸೆಟ್ ಆಗ್ಬಿಡುತ್ತೆ. 7 daysಗೆ ನಿಮಗೆ ಕಂಪ್ಲೀಟ್ 100% ನಿಮ್ಗೆ ಅಚೀವ್ ಆಗ್ಬಿಡುತ್ತೆ. ಬಟ್ ಈ 43 ಏನಾಗುತ್ತೆ, ಫಸ್ಟ್ 4 days ಬಂದು ನಿಮಗೆ ಒಂದು ಫಸ್ಟ್ 1 ವೀಕ್ಗೆ ನಿಮ್ಗೊಂದು 40% ಅಚೀವ್ ಆದರೆ ನೆಕ್ಸ್ಟ್ ಒಂದು 15 daysಗೆ ನಿಮ್ಗೊಂದು 75% ಅಚೀವ್ ಆಗುತ್ತೆ. ಸೊ 28 daysಗೆ ನಿಮಗೆ 100% ಅಚೀವ್ ಆಗುತ್ತೆ. ಬಟ್ ಟೈಮ್ ಬೇಕು. ಟೈಮ್ ಮತ್ತೆ ಕ್ಯೂರಿಂಗ್ ಪ್ರಾಪರ್ ಆಗಿ ಆಗಬೇಕು. ಓಕೆ, 43 ಗ್ರೇಡ್ ಏನು ರೇಟ್ ನಡೀತಾ ಇದೆ ಸರ್? 43 ಗ್ರೇಡ್ ಬಂದು ನಿಮಗೆ ಸ್ಟಾರ್ಟಿಂಗ್ ಬಂದು 340 rupees ಇಂದ, ಡಿಪೆಂಡಿಂಗ್ ಆನ್ ಬ್ರ್ಯಾಂಡ್ಸ್. ನೀವು ಯಾವ ಥರ ಬ್ರ್ಯಾಂಡ್ ತೊಗೊಂತೀರಾ ಆ ಬ್ರ್ಯಾಂಡ್ ಮೇಲೆ 340 ಇಂದ ನಿಮ್ಗೆ ಆಲ್ಮೋಸ್ಟ್ 380-390 ವರೆಗೂ ನಿಮಗೆ ಬರುತ್ತೆ. 390-400 ವರೆಗೂ ಇದೆ. 53 ಗ್ರೇಡ್ 53 ಗ್ರೇಡ್ ಬಂದು ನಿಮಗೆ ಸ್ಟಾರ್ಟಿಂಗ್ ಬಂದು 380 rupees ಇಂದ ಇದೆ. 380 ಇಂದ ನಿಮಗೆ 420-440 ವರೆಗೂ ಹೋಗುತ್ತೆ. 440 ವರೆಗೂ ಹೋಗುತ್ತೆ. ಸೊ ಸಿಮೆಂಟ್ ಅಲ್ಲಿ ಏನಾಗುತ್ತೆ, ಫ್ಲಕ್ಚುಯೇಷನ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಎವ್ರಿ ಡೇ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. 5 ರೂಪಾಯಿ 10 ರೂಪಾಯಿ ಡಿಫ್ರೆನ್ಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಸಿಮೆಂಟಲ್ಲಿ ನೀವು ಅಷ್ಟೊಂದು ರೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಒಂದು ಬ್ರ್ಯಾಂಡ್ನ ಚೂಸ್ ಮಾಡಿ ಇನ್ ಆ್ಯಂಡ್ ಅರೌಂಡ್ 20 rupees ನೀವು ಬಫರಿಂಗ್ ಇಟ್ಕೊಂಡಿರಿ ಯಾವಾಗ. ಓಕೆ, ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು 43 ಗ್ರೇಡ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ ಜಾಸ್ತಿ ನೀವು? ಸರ್ ನಾವು 43 ರ್ಯಾಂಕೋ ಯೂಸ್ ಮಾಡ್ತೀವಿ, ಅಲ್ಟ್ರಾಟೆಕ್ ಯೂಸ್ ಮಾಡ್ತೀವಿ.
ಸೊ ಅದು ಬಿಟ್ಟರೆ ನಿಮಗೆ ಬೇಸಿಕ್ ಪ್ಯಾಕೇಜಲ್ಲಿ ಪ್ರಿಯಾ ಬರುತ್ತೆ, ಪ್ರಿಯಾ ಯೂಸ್ ಮಾಡ್ತೀವಿ. ಈ ಜುವಾರಿ ತುಂಬಾ ಓಡ್ತಾ ಇರುತ್ತೆ. ಜುವಾರಿ ಎಲ್ಲ ಡೈಮಂಡ್ ಪ್ಯಾಕೇಜಲ್ಲಿ ಯೂಸ್ ಮಾಡಿ. ಓಕೆ ಓಕೆ ಓಕೆ. ಇನ್ನು 53 ಅಂತ ಬಂದಾಗ ಯಾವ 53 ಬಂದ್ರೆ ಬಿರ್ಲಾ ಸೂಪರ್, ರಾಮ್ಕೋದಲ್ಲೂ 53 ಗ್ರೇಡ್ ಬರುತ್ತೆ. ಸೊ ಪ್ರಿಯಾದಲ್ಲೂ 53 ಬರುತ್ತೆ, ACCಲೂ 53 ಗ್ರೇಡ್ ಎಲ್ಲದರಲ್ಲೂ ಬರುತ್ತೆ. ಅಪಾರ್ಟ್ ಫ್ರಮ್ ಅಲ್ಟ್ರಾಟೆಕ್ ಇನ್ ಎಲ್ಲದರಲ್ಲೂ 53 ಗ್ರೇಡ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಬರೋದು TMT. ಇಲ್ಲಿ FE 550 ಹೇಳ್ಬಿಡೋಣ, ಲೇಟೆಸ್ಟ್ ಇವಾಗ. ಇದು ಏನು ರೇಟ್ ಸರ್? ಸ್ಟೀಲ್ ಅಲ್ಲಿ 2 ತರ ಸ್ಟೀಲ್ ಬರುತ್ತೆ. ಒಂದು ಸೆಕೆಂಡರಿ ಸ್ಟೀಲ್ ಅಂತಾರೆ, ಒಂದೊಂದು ಪ್ರೈಮರಿ ಸ್ಟೀಲ್ ಅಂತ. 2 ಆಪ್ಷನ್ ಇದೆ. 2 ಆಪ್ಷನ್ ಬರುತ್ತೆ. ಸೆಕೆಂಡರಿ ಸ್ಟೀಲ್ ಅಂತಂದ್ರೆ ಏನಂದ್ರೆ ರೀಸೈಕಲ್ ಸ್ಟೀಲ್. ಸ್ವಲ್ಪ ಇದ್ರಲ್ಲಿ ಏನಾಗುತ್ತೆ, ಈಲ್ಡ್ ಸ್ಟ್ರೆಂತ್ ಬೆಂಡ್ ಮಾಡಿದಾಗ ಕಟ್ ಆಗೋದು ಈ ರೀತಿ ಚಾನ್ಸಸ್ ಇರುತ್ತೆ. ಪ್ರೈಮರಿ ಸ್ಟೀಲ್ ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಸೊ ಪ್ರೈಮರಿ ಸ್ಟೀಲ್ ನಿಮ್ಗೆ ಈಲ್ಡ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿರುತ್ತೆ. ಪ್ರೈಮರಿ ಸ್ಟೀಲ್ ಅಂದ್ರೆ ಇದು ಒರಿಜಿನಲ್ ಸ್ಟೀಲ್. ಒರಿಜಿನಲ್ ಸ್ಟೀಲ್ ನಿಮ್ಗೆ ಏನಾಗುತ್ತೆ, ಕೋರ್ ಐರನ್ ಓರ್ ಏನಿರುತ್ತೆ ಅದರಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಅದು ಒರಿಜಿನಲ್ ಅಂತ ಹೇಳ್ತಾರೆ. ಅದು ಓಕೆ. ಸೊ ಅದರಿಂದನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ನೀವು ಪ್ರೈಮರಿ ಸ್ಟೀಲ್ ಎಲ್ಲ ನೀವೇನಾದ್ರು ನಿಮ್ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀನಿ ಅಂದ್ರೆ, ಸೊ ಒಂದು ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಬಂದು ಒಂದು 70 rupees ಇಂದ ನಿಮ್ಗೆ ಸ್ಟಾರ್ಟಿಂಗ್ ಇರುತ್ತೆ. 70 ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಕೆಜಿ. ಪರ್ ಕೆಜಿ 70 ಇಂದ ನಿಮಗೆ ಟಾಟಾ ಸ್ಟೀಲು ಇದಕ್ಕೆಲ್ಲ JSW ಹೋಗ್ತೀನಿ, JSW ಒಂದು 80-85 rupees ಇದೆ. ಟಾಟಾಗೆ ಹೋಗ್ತೀನಿ ಅಂದ್ರೆ 110 rupees ವರೆಗೂ ಇದೆ. 110 ಇದೆಯಾ ಸರ್? ತುಂಬಾ ಜನ ಮನೆ ಕಟ್ಟಕ್ಕೆ ಟಾಟಾ ಎಲ್ಲ ಹಾಕಿ ಅಂತ ಹೇಳ್ತಾರೆ, ನೀವು ರೆಕಮೆಂಡ್ ಮಾಡ್ತೀರಾ ಬೇಡ ಅಂತ ಹೇಳ್ತೀರಾ? ಸರ್ ಏನಂದ್ರೆ ನಿಮ್ಮ ಅನುಕೂಲ ಸರ್. ಇವಾಗ ನಿಮ್ಮ ಹತ್ರ ಅಮೌಂಟ್ ಇದೆ ಅಂದ್ರೆ ಟಾಟಾ. ಅಮೌಂಟ್ ಇದೆ ಬಿಡಿ ಸರ್, ಬಟ್ ಅದು ಅಗತ್ಯ ಇದೆಯಾ ಸರ್? ಇಲ್ಲ, ಏನಾಗುತ್ತೆ ಟಾಟಾದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಬ್ರ್ಯಾಂಡ್, ಅದು ಬ್ರ್ಯಾಂಡ್ ಬಗ್ಗೆ ಏನು ಇದಿಲ್ಲ. ಬಟ್ ಏನಂದ್ರೆ ನೆಸೆಸಿಟಿ ಇಲ್ಲ. ಅಷ್ಟು ನೆಸೆಸಿಟಿ ಇನ್ವೆಸ್ಟ್ ಮಾಡೋಷ್ಟು ಒಂದು ಕನ್ಸ್ಟ್ರಕ್ಷನ್ ಏನಾಗುತ್ತೆ, ನೀವು ಸ್ಟೀಲ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಇನ್ನು ಮುಂದೆ ತುಂಬಾ ಖರ್ಚು ಬರುತ್ತೆ. ಒಂದು ಮನೆ ನೀವು ಅನ್ಕೊಂಡಾಗ, ಒಂದು ಬಜೆಟ್ ಅಲ್ಲಿ ಇಟ್ಕೊಂಡಾಗ ಖಂಡಿತವಾಗ್ಲೂ ಮನೆ ನೀವು ಫಿನಿಶಿಂಗ್ ಮಾಡೋವಾಗಲೇ ಅದು ಬೇರೆ ಬಜೆಟ್ ಆಗೇ ಆಗುತ್ತೆ. ನಿಮ್ಮ ಸೆಲೆಕ್ಷನ್ ಆಗಲಿ, ನಿಮ್ಮ ಫಿನಿಶಿಂಗ್ ಪ್ರಾಡಕ್ಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಾಗಲಿ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ಮೊದಲೇ ಇನ್ವೆಸ್ಟ್ ಮಾಡ್ಕೊಂಡು ಸ್ಟೀಲಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ನೀವು ಹಾಕ್ತೀರಾ, ನಿಮ್ಗೆ ಅವಾಗ ಕ್ಲಾರಿಟಿ ಇರಲ್ಲ. ಸೊ ನಮ್ಮ ಮನೆ ಇಷ್ಟರಲ್ಲಿ ಮುಗಿಯುತ್ತೆ ಅಷ್ಟರಲ್ಲಿ ಮುಗಿಯುತ್ತೆ ಅಂತ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಟಾಟಾ ಸ್ಟೀಲ್ ಎಲ್ಲ ರಿಕ್ವೈರ್ಡ್ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ದುಡ್ಡು ಕೊಟ್ಟು ನೀವು ಸ್ಟೀಲ್ ಹಾಕೋ ನೆಸೆಸಿಟಿ ಇಲ್ಲ. ಮೇಜರ್ ಆಗಿ ಏನಂದ್ರೆ 550 ಗ್ರೇಡ್ ಯೂಸ್ ಮಾಡಿ, FE 550 ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ. ನೀವು ಪ್ರೈಮರಿ ಸ್ಟೀಲ್ನ ನೀವು ಯಾವುದೇ ತೊಗೊಂಡ್ರು, ಪ್ರೈಮರಿ ಅಂದರೆ ಎಲ್ಲಾನು ಒರಿಜಿನಲ್ ಓರಿಂದನೇ ಪ್ರಿಪೇರ್ ಮಾಡೋದು. ಸೊ ಹಾಗಾಗಿ ಪ್ರೈಮರಿ ಸ್ಟೀಲ್ನ ಯೂಸ್ ಮಾಡಿ, ಯಾವುದಾದ್ರೂ ಪರವಾಗಿಲ್ಲ ಪ್ರೈಮರಿ ಯೂಸ್ ಮಾಡಿ. ನೋಡಿ, ನಾವು ಮನೆ ಅಂದರೆ ಕಟ್ಟೋದೇ G+2 G+3 ಅಷ್ಟೇನೆ. ಸೊ ಅಷ್ಟಕ್ಕೆ 110 rupees ಬೇಕಾ ಅಂತ ನಾನು ರಿಕ್ವೈರ್ಡ್ ಇಲ್ಲ ಸರ್. ನೀವು 110 rupees ಯೂಸ್ ಮಾಡ್ರು ಸ್ಟ್ರಕ್ಚರ್ ಇಂಜಿನಿಯರ್ ಕೊಡೋದು ಅದೇ ಸ್ಟೀಲ್, ಅಷ್ಟೇ. ನಿಮ್ಮ ಸ್ಟ್ರಕ್ಚರ್ ಇಂಜಿನಿಯರ್ ಬ್ರ್ಯಾಂಡ್ ಮೇಲೆ ನಿಮಗೆ ಡಿಸೈನ್ ಮಾಡಲ್ಲ. ನಾನು JSW ಯೂಸ್ ಮಾಡ್ತೀನಿ ಅಂದರೆ ಬೇರೆ ಥರ ಡಿಸೈನ್ ಮಾಡಲ್ಲ, ಟಾಟಾ ಯೂಸ್ ಮಾಡ್ತೀನಿ ಬೇರೆ ಥರ ಯೂಸ್ ಮಾಡಲ್ಲ. ಅವ್ರು ಕೇಳೋದು ಒಂದೇ, FE 550ನ. FE 550 ಆದರೆ ಏನು ಡಿಸೈನ್ ಬರುತ್ತೆ ಅದೇ ಡಿಸೈನೇ ಕೊಡ್ತಾರೆ. ಸೊ ನಿಮ್ಮ ಬಿಲ್ಡಿಂಗ್ ಕಂಪ್ಲೀಟ್ಲಿ ಡಿಪೆಂಡ್ ಆಗೋದು ಸ್ಟ್ರಕ್ಚರ್ ಡಿಸೈನ್ ಮೇಲೆ, ಬ್ರ್ಯಾಂಡ್ ಮೇಲೆ ನಿಮಗೆ ಡಿಪೆಂಡ್ ಆಗಲ್ಲ ಸ್ಟೀಲ್ ಮೇಲೆ. ಈಗ ನಮ್ಮ ಏರಿಯಾದಲ್ಲಿ FE 550 ಅವೈಲೇಬಲ್ ಇಲ್ಲ, 500 ಅವೈಲೇಬಲ್ ಇದೆ. ನಾವು ಯೂಸ್ ಮಾಡ್ಬೋದು ಸರ್? ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಸ್ಟ್ರಕ್ಚರ್ ಅವ್ರ ಹತ್ರ ಕನ್ಸರ್ನ್ ಮಾಡಿ. ಬಿಕಾಸ್ ಏನಾಗುತ್ತೆ, ನಿಮ್ಮ ಸ್ಟ್ರಕ್ಚರ್ ಇಂಜಿನಿಯರ್ ಡಿಸೈನ್ನ ಚೇಂಜ್ ಮಾಡ್ತಾರೆ. ಅಂದ್ರೆ 550ಗೆ ಬೇರೆ ಇರುತ್ತೆ, 500ಗೆ ಬೇರೆ ಡಿಸೈನ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಸ್ಟೀಲ್ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂತೀರಾ? ಇನ್ಕ್ರೀಸ್ ಮಾಡಬೇಕಾಗುತ್ತೆ. ನೀವು ಹತ್ತಿರ ಒಂದು ಸ್ಕ್ವೇರ್ ಫೀಟ್ಗೆ ಒಂದು 500.5 kg ಎಷ್ಟಾದರೂ ಇನ್ಕ್ರೀಸ್ ಮಾಡಬೇಕು ಆ ಥರ. ಸೊ ಗ್ರೇಡ್ ಕಮ್ಮಿ ಆದಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ತೊಂದರೆ ಏನಿಲ್ಲ. ಕಂಪ್ಲೀಟ್ಲಿ ನಿಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ್ ಮೇಲೆ ನಿಲ್ಲೋದ್ರಿಂದ ಸ್ಟ್ರಕ್ಚರ್ ಇಂಜಿನಿಯರ್ ಏನು ಕೊಡ್ತಾರೆ ಅದನ್ನು ಬ್ಲೈಂಡ್ಲಿ ನೀವು ನಂಬೋದು. ಓಕೆ, ಸೂಪರ್. ಸೊ ನೆಕ್ಸ್ಟ್ ಹೋಗ್ಬಿಡೋಣ, ವುಡ್ ಅಂತ ಬಂದಾಗ ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ಸಾಲ್ ಮತ್ತೆ ಟೀಕ್. ಎಲ್ಲ ಕಡೆ ಸಾಲ್ ಯೂಸ್ ಮಾಡ್ತೀವಿ, ಮೇನ್ ಡೋರ್ಗೆಲ್ಲ ಟೀಕ್ ಯೂಸ್ ಮಾಡ್ತೀವಿ. ಇವುಗಳ ರೇಟ್ ಏನು ಓಡ್ತಾ ಇದೆ ಸರ್? ಸಾಲ್ ವುಡ್ ಬಂದು ನಿಮಗೆ CFT ಬಂದು 1750 rupees ಇದೆ. 1750 ಒಂದು CFT. ಓಕೆ. ಸೊ ಇದರಲ್ಲಿ ನಿಮಗೆ ಸಾಲ್ ಬಿಟ್ರೆ ಇನ್ನೂ ಆಲ್ಟರ್ನೇಟಿವ್ ಇದೆ, ಮಹಾಗಣಿ ಇದೆಲ್ಲ ಇರುತ್ತೆ. ಒಂದು 100 to 200 rupees ಡಿಫ್ರೆನ್ಸ್ ಇರುತ್ತೆ. ಒಂದೇನು ಯೂಸ್ ಮಾಡ್ಬೋದು ನೀವು, ಆದರೂ ಅಷ್ಟೇ ಒಂದು 100 to 200. ಮಾಗಣಿ ಎಲ್ಲ ಓಕೆನಾ? ಮಾಗಣಿ ಒಳ್ಳೆ ವುಡ್ ಇದೆ ಸರ್, ಆಕ್ಚುಲಿ ಗಟ್ಟಿ ವುಡ್ ಇದೆ ಅದು ಮಾಗಣಿ. ಸೊ ಮಾಗಣಿ ಎಲ್ಲ ಯೂಸ್ ಮಾಡ್ಬೋದು, ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ ಮತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಅದು ಕ್ವಾಲಿಟಿ ಹೆಂಗ್ ಸರ್ ಕಂಡುಹಿಡಿಯೋದು? ತರ್ತೀವಿ, ತುಂಬಾ ಸಲ ಬ್ರೇಕ್ ಆಗ್ಬಿಡುತ್ತೆ, ಅದು ಹೆಂಗೆ? ಅದೇ ಸೀಸನಿಂಗ್ ಆಗಿರ್ಬೇಕಾಗತ್ತೆ. ಸೀಸನಿಂಗ್ ಆಗೋದಕ್ಕೆ ನೀವು ಟೆಸ್ಟ್ ಎಲ್ಲ ಮಾಡಿಸಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಮೇಜರ್ ಆಗಿ ಏನಂದ್ರೆ ನೀವು ಒಂದು ಕಾರ್ಪೆಂಟ್ರಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕಾರ್ಪೆಂಟ್ರಿಗಳಿಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಚೆಕ್ ಮಾಡ್ತಾರೆ ಅವರು, ಯಾವ ರೀತಿ ಸೀಸನಿಂಗ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ, ಇಲ್ಲ ನಿಮ್ಮ ಇಂಜಿನಿಯರ್ಸ್ ಏನಿರುತ್ತೆ ಸೈಟ್ ಇಂಜಿನಿಯರ್ಸ್, ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಅವರೆಲ್ಲ ಪ್ರತಿಯೊಂದು ಚೆಕ್ ಮಾಡಿ ಇದು ಮಾಡ್ತಾರೆ. ಟೀಕಿಗೆ ಏನು ರೇಟ್ ಕೊಡ್ತಿದೆ ಸರ್? ಟೀಕ್ ಬಂದು ಸ್ಟಾರ್ಟಿಂಗ್ ಬಂದು ನಿಮಗೆ 3000 rupees ಇಂದನೂ ಇದೆ. 3000 ಇಂದ ಸ್ಟಾರ್ಟ್. ಕ್ವಾಲಿಟಿ ಇರಲ್ಲ ಅದನ್ನ ಹೇಳ್ತೀನಿ ನಾನು 3500 ಇಂದ ನೀವು ಸ್ಟಾರ್ಟಿಂಗ್ ಪ್ರೈಸ್ ತಗೊಳ್ಳಿ. ಒಂದು ಬರ್ಮಾ ಟೀಕ್ ತಗೊಂತೀನಿ ಅಂದ್ರೆ 3500 rupees per CFT ಇಂದ ತಗೊಂಡ್ರೆ 4200 ವರೆಗೂ ನಿಮ್ಗೆ ಒಳ್ಳೆ ವುಡ್ ಸಿಗುತ್ತೆ.
ಒಳ್ಳೆ ಔಟ್ 4000 ಇಂದ 4500 500 ಆ ರೇಟಲ್ಲಿ ಒಳ್ಳೆ ಟೀ ಕುಡ್ದು ಸಿಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಬರೋದು UPVC ವಿಂಡೋಸ್. ಇವಾಗೆಲ್ಲ UPVC ನೇ ಟ್ರೆಂಡಿಂಗ್. ಎಸ್ ಸರ್. ಅದು ಏನು ರೇಟ್ ಓಡ್ತಾ ಸರ್ UPVC ಬಂದು ನಿಮಗೆ ಸ್ಕ್ವೇರ್ ಫೀಟ್ 400 rupees ಇರುತ್ತೆ. 2.5 ಟ್ರ್ಯಾಕ್ ವಿತ್ ಮಸ್ಕಿಟೋ ಮೆಶ್. ಸೊ ಸ್ಲೈಡಿಂಗ್ ಇರುತ್ತೆ. ನೀವು ಕೇಸ್ಮೆಂಟ್ ವಿಂಡೋಸ್ ಏನಾದ್ರು ಹೋಗ್ತೀನಿ ಅಂದ್ರೆ ಒಂದು 150 rupees 200 rupees ಜಾಸ್ತಿ ಆಗುತ್ತೆ. ಕೇಸ್ಮೆಂಟ್ ಅಂದ್ರೆ ನಾರ್ಮಲ್ ವುಡನ್ ವಿಂಡೋ ತರ ಓಪನ್ ಆಗುತ್ತೆ, ಸ್ಲೈಡಿಂಗ್ ಇರಲ್ಲ. ಸೊ ಆ ತರ ಕೇಸ್ಮೆಂಟ್ ಏನಾದ್ರು ಮಾಡ್ತೀನಿ ಅಂದ್ರೆ ಒಂದು 150 to 200 rupees ಸ್ಕ್ವೇರ್ ಫೀಟ್ ಮೇಲೆ ಒಂದು 600 rupees ಅನ್ಕೊಳ್ಳಿ. ಸೊ 400 to 600 ಅಂದ್ರೆ ಸ್ಲೈಡಿಂಗ್ ಏನಾದ್ರು ಹೋಗ್ತೀನಿ ಅಂದ್ರೆ 400 ಅಲ್ಲಿ ನಿಮಗೆ ವೈಟ್ ಫ್ರೇಮ್ದು ಫಿನಿಶ್ ಆಗ್ಬಿಡುತ್ತೆ. ಕೇಸ್ಮೆಂಟ್ ಏನಾದ್ರು ಹೋಗ್ತೀನಿ ಅಂತಂದ್ರೆ ಒಂದು 150 to 200 600 rupees ಸ್ಕ್ವೇರ್ ಫೀಟಿಗೆ ಆಗುತ್ತೆ. ಇಲ್ಲಿ ವೈಟ್ ಅಂದ್ರಲ್ಲ, ಇಲ್ಲಿ ವುಡ್ಗೆ ಹೋಗ್ತೀವಿ ಅಂತ. ವುಡ್ಗೆ ಹೋಗ್ತೀನಿ ಅಂದ್ರೆ ನಿಮ್ಗೆ 800 to 900 ಡಬಲ್ ಆಗ್ಬಿಡುತ್ತೆ. ಡಬಲ್ಗಿನೂ ಜಾಸ್ತಿ, ಡಬಲ್ ದ ಪ್ರೈಸ್. ಓಕೆ 800ಗೆ ನಮಗೆ ವುಡ್ಡೇ ಬಂದ್ಬಿಡುತ್ತಲ್ವಾ? ಸರ್ ಹೌದು, ಆಲ್ಮೋಸ್ಟ್ ನಿಮ್ಗೆ ವುಡ್ಗೆ ಬಂದ್ಬಿಡುತ್ತೆ. ವುಡ್ ರೇಟ್ಗೆ ಬರುತ್ತೆ. ಇನ್ನೊಂದು ಹಾರ್ಡ್ಲಿ ಒಂದು ವಿಂಡೋ ಮೇಲೆ ಒಂದು 1000-1500 rupees ನೀವು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ಫಿಟ್ಟಿಂಗ್ಸ್ ಕಾರ್ಪೆಂಟರ್ ಕೊಡ್ಬೇಕಲ್ವಾ? ಕಾರ್ಪೆಂಟರ್ ಮತ್ತೆ ಫಿಟ್ಟಿಂಗ್ ಐಟಮ್ಸ್ಗೆ. ಬಟ್ ನೀವು ನಿಮ್ಮ ಇದರ ಪ್ರಕಾರ ವುಡ್ ಬೆಟರಾ UPVC ಬೆಟರಾ ಸರ್? ಸರ್ ನಮ್ಮ ಟೆಕ್ನಿಕಲ್ಲಿ ನಾನು ಹೇಳಬೇಕು ಅಂತಂದ್ರೆ UPVC ಇಸ್ ದಿ ಬೆಸ್ಟ್ ಅಂತ ಹೇಳ್ತೀರಾ? ವುಡ್ ಏನಾಗುತ್ತೆ, ನೀವು ಎಂಥ ವುಡ್ ಹಾಕಿ ಏನೇ ಹಾಕಿ ನೀವು ಅದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಒಂದಲ್ಲ ಒಂದಿನ ಅದು ನಿಮಗೆ ತೊಂದರೆ ಕೊಟ್ಟೆ ಕೊಡುತ್ತೆ. ಸೀಸನಲ್ಲಿ ತೊಂದರೆ ಕೊಟ್ಟೆ ಕೊಟ್ಟೆ ಕೊಡುತ್ತೆ. ಒಂದು ಡೋರ್ ಹಾಕಲ್ಲ, ಶಟರ್ ಲಾಕ್ ಆಗಲ್ಲ, ಇಂಜಸ್ ಕೂಡ ಪ್ರಾಬ್ಲಮ್ ಇರುತ್ತೆ, ಹೊಡ್ಕೊಂತಾ ಇರುತ್ತೆ ಸೌಂಡ್. ಬಟ್ ನಿಮಗೆ UPVC ಈ ರೀತಿ ತೊಂದರೆನೇ ಇರಲ್ಲ. UPVC ಫುಲ್ ಕಂಪ್ಲೀಟ್ಲಿ ಏರ್ ಟೈಟ್ ಲಾಕ್ ಆಗುತ್ತೆ. UPVC ಏನು ನೆಗೆಟಿವೇ ಇಲ್ವಾ ಸರ್? ನೆಗೆಟಿವ್ ಅಂತ ಅಂದ್ರೆ ಇದೆ. ಕೆಲವೊಂದು ಏನಾಗುತ್ತೆ ನೆಗೆಟಿವ್ ಯಾವ ಥರ ಅಂತಂದ್ರೆ UPVC ಫ್ರೇಮಲ್ಲಿ ಏನಾಗುತ್ತೆ, ಡ್ರೈನ್ ಕೊಟ್ಟಿರ್ತಾರೆ. ಒಳಗಡೆ ಏನಾದ್ರು ಮಳೆ ನೀರು ಬಿದ್ದಿತ್ತು, ಆ ಡ್ರೈನಿಂದ ಆಚೆ ಹೋಗ್ಬೇಕಾಗುತ್ತೆ. ಅದನ್ನ ಏನಾದ್ರು ಪ್ರಾಪರಾಗಿ ನಾವು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಅದನ್ನು ಪ್ರಾಪರಾಗಿ ಫಿಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಏನಂದ್ರೆ ಇದು ಕ್ಯೂರೇಬಲ್. ಇಫ್ ಇನ್ ಕೇಸ್ ಏನಾದ್ರು ಈ ಪ್ರಾಬ್ಲಮ್ ಅಕರ್ ಆಯಿತು ಅಂದ್ರೆ ಅದನ್ನ ನಾವು ರೆಡಿ ಮಾಡ್ಬೋದು. ಬಟ್ ವುಡ್ಡಲ್ಲಿ ಆ ಥರ ಆಗಲ್ಲ. ವುಡ್ಡಲ್ಲಿ ಒಂದ್ಸತಿ ಹೋಯ್ತು, ಎಲ್ಲರೂ ಒಂದ್ ಕಡೆ ತಿಂತಿದೆ ಅಂದ್ರೆ ಅದು ಫುಲ್ ಫ್ರೇಮೇ ಚೇಂಜ್ ಮಾಡ್ಬೋದು. ಬಟ್ ಇದನ್ನ ರೆಡಿ ಮಾಡ್ಬೋದು. ಈ ರೀತಿ ಸರ್ಟನ್ ಪ್ರಾಬ್ಲಮ್ಸ್ನ ಅಲ್ಲಿ ರೆಕ್ಟಿಫೈ ಮಾಡಿ ಅಲ್ಲೇ ರೆಡಿ ಮಾಡ್ಬೋದು UPVC. ಸೊ ಅದು ಒಂದು ಅಡ್ವಾಂಟೇಜ್ UPVC. ಓಕೆ. ಇನ್ನೊಂದು ಸರ್, UPVC ಶಟರ್ ಇರುತ್ತಲ್ಲ, ನೀವು ನೋಡಿರ್ಬೋದು, ಅದಕ್ಕೆ ಹಾಕ್ಬೇಕಾದ್ರೆ ಹಂಗೆ ಡೈರೆಕ್ಟ್ ಆಗಿ ಹಾಕ್ತಾರೆ, 6 ಫುಟ್ ಹಿಂಗೆ ತಳ್ಳಿಬಿಡ್ತಾರೆ. ಹಂಗೆ ಕಲ್ರೆ ಹಂಗೆ ತೆಗಿಯಕ್ಕಾಗಲ್ಲ ಅದನ್ನ. ಇಲ್ಲ ಸರ್, ಅದು ಆಗುತ್ತೆ, ಅದು ಆ ಥರ ತೆಗೆದಕ್ಕಾಗಲ್ಲ. ಸೊ ಇನ್ನೊಂದು ಏನಂದ್ರೆ ಗ್ರಿಲ್ಲು ಇರುತ್ತೆ ನಿಮ್ಗೆ. UPVC ಬರೀ ವಿಂಡೋ ಮಾತ್ರ ಇರೋದಿಲ್ಲ. ಸೊ ವಿತ್ ಗ್ರಿಲ್ ಕೊಡೋದ್ರಿಂದ ಗ್ರಿಲ್ ಕೂಡ ಏನಾಗುತ್ತೆ ನಿಮ್ಗೆ ವುಡ್ಡಲ್ಲಿ ಏನಾಗುತ್ತೆ, ವುಡ್ ಫ್ರೇಮ್ ಬಿಚ್ಬಿಟ್ರೆ ಬಂದ್ಬಿಡುತ್ತೆ, ಗ್ರಿಲ್ಲು ಬಂದ್ಬಿಡುತ್ತೆ. ಸೊ ಬಟ್ UPVC ಆ ಥರ ಆಗಲ್ಲ. ನೀವು UPVC ವಿಂಡೋ ತೆಗೆದ್ರು ವಿಂಡೋ ಗ್ರಿಲ್ ಏನಿರುತ್ತೆ ಅದು ವಾಲ್ ಜೊತೆನೇ ಮೋಲ್ಡ್ ಆಗ್ಬಿಟ್ಟು ವಾಲಲ್ಲಿ ಇರುತ್ತೆ. ಸೊ ಅದನ್ನ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಬೆಟರ್ ಸೇಫ್ಟಿ ಮತ್ತೆ ಡ್ಯೂರೇಬಿಲಿಟಿನೂ ಚೆನ್ನಾಗಿರುತ್ತೆ. ನಿಮ್ಗೆ ಕ್ಲೀನಿಂಗ್ ಪರ್ಪಸ್ಗೂ ಒಳ್ಳೇದು. ಮತ್ತೆ ಏರ್ ಟೈಟ್ ಇರುತ್ತೆ. ನಿಮ್ಗೆ ಹೊರಗಡೆಯಿಂದ ನಾಯ್ಸ್ ಕೇಳಿಸಲ್ಲ, ಡಸ್ಟ್ ಇರಲ್ಲ, ಪೊಲ್ಯೂಷನ್ ಇರಲ್ಲ. ಸೊ ನೀವು 100% UPVC ಸಜೆಸ್ಟ್ ಮಾಡ್ತೀನಿ. ಓಕೆ. ಈ ಅಲ್ಯೂಮಿನಿಯಂ ವಿಂಡೋ ಹೊರಟೋಯ್ತಾ ಹೆಂಗೆ ಸರ್ ಅದು? ಸರ್ ಅಲ್ಯೂಮಿನಿಯಂ ವಿಂಡೋ ಇದೆ, ಬಟ್ ಏನಂದ್ರೆ ಅಲ್ಯೂಮಿನಿಯಂ ವಿಂಡೋನು ಚೆನ್ನಾಗಿದೆ, ಇಲ್ಲ ಅಂತಿಲ್ಲ. ಬಟ್ ಕಂಪೇರಿಟಿವ್ಲಿ UPVC ಅಲ್ಯೂಮಿನಿಯಂ ಸ್ವಲ್ಪ ಲೋ ಬರುತ್ತೆ. ಈಗ ಏನು ರೇಟ್ ಓಡ್ತಾ ಇದೆ ಸರ್ ಅಲ್ಯೂಮಿನಿಯಂ ಎಲ್ಲ 350-340 rupees per square. ಅರೌಂಡ್ 300. ಬಟ್ ಅದು ಹಾಕೋ ಬದಲು 100 ರೂಪಾಯಿ ಹಾಕಿ UPVC ಬೆಟರ್. ಒಂದು 50 ರೂಪಾಯಿ ಇನ್ವೆಸ್ಟ್ ಮಾಡ್ರಿ UPVC ಬಂದ್ಬಿಡುತ್ತೆ. ಪರ್ಫೆಕ್ಟ್ ಸರ್. ಇವಾಗ ಇನ್ನೊಂದು ಬಾತ್ರೂಮ್ಗೆಲ್ಲ ನಾವು ಅವಾಗಲೇ ಸಾಲ್ ಮತ್ತೆ ಟೀ ಕೇಳಿದೆ. ಬಾತ್ರೂಮ್ಗೆ ಏನು ಮಾಡ್ತಾ ಇದ್ದಾರೆ ಜನ ಅಂತಂದ್ರೆ WPC ಯೂಸ್ ಮಾಡ್ತಾ ಇದ್ದಾರೆ, ವಾಟರ್ ಪ್ರೂಫ್ ಇರುತ್ತೆ. ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆ ಸರ್? WPC ಯೂಸ್ ಮಾಡೋದು ತುಂಬಾ ಉತ್ತಮ. ನಿಮಗೆ ಬಾತ್ರೂಮ್ ಒಂದೇ ಅಂತ ಹೇಳಲ್ಲ, ಇವಾಗ ಯುಟಿಲಿಟಿಲೂ ನೀರು ಬರುತ್ತೆ. ಈ ಜಾಗದಲ್ಲೂ ನೀವು ಟೆರೆಸ್ ಡೋರ್ ಅಲ್ಲಿ ಬರುತ್ತೆ. ಬರೀ WPC ಫ್ರೇಮ್ ಒಂದೇ ಅಲ್ಲ, WPC ಡೋರು ಕೂಡ ನೀವು ಯೂಸ್ ಮಾಡಬೇಕು. ಏನಾಗುತ್ತೆ, ನೀವು ವುಡ್ ಹಾಕಿದಾಗ ವುಡ್ ನೀರಲ್ಲಿ ನಿಲ್ತಾ ಇದೆ ಅಂದ್ರೆ ಒಂದು 5 years 6 yearsಗೆ ಖಂಡಿತವಾಗ್ಲೂ ಆ ವುಡ್ ತಿನ್ನುತ್ತೆ, ಹಾಳಾಗುತ್ತೆ. ಸೊ ವುಡ್ ನ ನೀವು ತುಂಬಾ ಡೆಲಿಕೇಟ್ ಆಗಿ ನೋಡ್ಕೊಬೇಕು, ಮತ್ತೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಬಟ್ WPC ಆ ತರ ಇಲ್ಲ. ನೀವು ಎಷ್ಟಾದ್ರೂ ನೀರು ಇರಿ, ಏನಾದ್ರು ಮಾಡಿ ಅದು ಯಾವತ್ತೂ ತೊಂದರೆನೇ ಕೊಡಲ್ಲ. ಸೊ ಈ ತರ ಕಂಟಿನ್ಯೂ ಏನಾದ್ರೆ ಬಾತ್ರೂಮ್ ಆಗಲಿ ಯುಟಿಲಿಟಿ ಆಗಲಿ ಇಲ್ಲೆಲ್ಲ ಡೈಲಿ ಓವರ್ಫ್ಲೋ ಇರುತ್ತೆ ವಾಟರ್. ಸೊ ಆ ರೀತಿ ಇದ್ದಾಗ ನೀವು WPC ಅಲ್ಲೆಲ್ಲ ಯೂಸ್ ಮಾಡಿ. ಒಂದು ಕ್ವಶನ್ ಸರ್ ಇಲ್ಲಿ ನೋಡಿ, WPC ಫ್ರೇಮ್ ಇರ್ಬೋದು, WPC ಡೋರ್ ಇರ್ಬೋದು, ಇದು ಮ್ಯಾನ್ ಮೇಡ್ ಕಂಪ್ರೆಸ್ ಮಾಡಿರ್ತಾರೆ. ಅಲ್ಲಿ ನಾವು ಸ್ಕ್ರೂ ಹಾಕಿದಾಗ ಓವರ್ ದ ಟೈಮ್ ಆ ಸ್ಕ್ರೂ ಲೂಸ್ ಆಗೋ ಚಾನ್ಸ್ ಇರಲಿಲ್ಲ ಸರ್? ನೀವು WPC ಫ್ರೇಮ್ಗೆ WPC ಡೋರೇ ಹಾಕಿದ್ರೆ ಎರಡು ಲೈಟ್ ವೆಯ್ಟ್ ಮೆಟೀರಿಯಲ್, ಎರಡು ಲೈಟ್ ಆಗಿ ಇರುತ್ತೆ ಮೆಟೀರಿಯಲ್. ಅದೇ ಸ್ವಲ್ಪ ಹಿಂಜಸ್ ಮತ್ತೆ ಈ ಸ್ಕ್ರೂ ಹಾಕುವಾಗ ಸ್ವಲ್ಪ ಅದು ವೆಯ್ಟ್ ಜಾಸ್ತಿ ಇತ್ತು ಅಂದ್ರೆ ಜಗ್ಗುತ್ತೆ ಡೋರ್. ಸೊ ನೀವು WPC ಹಾಕಿದಾಗ ವಿತ್ ಫ್ರೇಮ್ ಡೋರ್ ಹಾಕಿದಾಗ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಕೊಡಲ್ಲ, ಯಾಕಂದ್ರೆ ಡೋರ್ ಕೂಡ ಲೈಟ್ ವೆಯ್ಟ್ ಇರುತ್ತೆ. ಸೊ ವಿತ್ ಸ್ಟ್ಯಾಂಡ್ ಆಗುತ್ತೆ ಹಿಂಜಸ್ಗೆಲ್ಲ. ಸೊ ವುಡ್ ಹಾಕ್ತೀನಿ ಅಂತ ಹೋದಾಗ ಏನಾಗುತ್ತೆ, ಸ್ವಲ್ಪ ಅಲ್ಲಿ ನಿಮ್ಗೆ ವೆಯ್ಟ್ಗೆ ಜಗ್ಬಿಡುತ್ತೆ, ತೊಂದರೆ ಆಗೋ ಚಾನ್ಸ್. ಸೊ ಅಷ್ಟು ನಿಮ್ಗೆ ಗ್ರಿಪ್ ಇರೋದಿಲ್ಲ ಫ್ರೇಮ್ ಅಲ್ಲಿ. ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಡೋಣ ಇವಾಗ. ಸೊ ಒಂದಿಷ್ಟು ಫುಲ್ ಲೀಸ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಈಗಿನ ಟ್ರೆಂಡಿಂಗ್
ಟೈಲ್ಸು, ಗ್ರಾನೈಟು, ಮಾರ್ಬಲು, ಸ್ಮಾರ್ಟ್ ಮಾರ್ಬಲ್ ಎಲ್ಲ ಇದೆ. ಸೊ ಟೈಲ್ಸ್ ಏನು ರೇಟ್ ಕೊಡ್ತಾ ಇದೆ ಸರ್ ಇವಾಗ? ಸರ್ ಟೈಲ್ಸು ಸ್ಟಾರ್ಟಿಂಗ್ ಒಂದು 35 ರುಪೀಸ್ ಇದೆ, ಬಟ್ ನಾನು ಹೇಳೋದು ಅದನ್ನು ತೊಗೊಂಬಿಡಿ ಅಂತ ಬೇಡ ಹೇಳ್ತೀನಿ. ಅಂತೀರಾ? 35-40 ರುಪೀಸ್ಗೆಲ್ಲ ಹೋಗ್ಬಿಡಿ. ಸೊ ನೀವು ಒಂದು ಒಳ್ಳೆ ಹಾಲಿಗೆ ಒಂದು ಒಳ್ಳೆ ಟೈಲ್ಸ್ ಹಾಕ್ತೀನಿ ಅಂದರೆ ಒಂದು 60 ರುಪೀಸಿಂದ ಚೆಕ್ ಮಾಡಿ. ನೀವು ಸಜೆಸ್ಟ್ ಮಾಡೋದು? ನಾನು ಸಜೆಸ್ಟ್ ಮಾಡೋದು 60 ರುಪೀಸು. ಥಿಕ್ನೆಸ್ ದಪ್ಪ ಇರೋದು ತೊಗೊಳ್ಳಿ. 2x4 ತೊಗೊಂಡ್ರು ಥಿಕ್ನೆಸ್ ದಪ್ಪ ಇರೋದು ತೊಗೊಳ್ಳಿ. ಓಕೆ ಓಕೆ ಓಕೆ. ಯಾಕಂದ್ರೆ ನಾನೇ ಹೇಳ್ತೀನಿ ಎಷ್ಟೋ ಕಡೆ 35 ರೂಪಾಯಿಗೆಲ್ಲ ತೋರಿಸ್ತಾ ಇದ್ದೀನಿ, ಬಟ್ ಸಾರ್ ಹೇಳ್ತಾರೆ ಬೇಡ 35 ರೂಪಾಯಿ 60 ರೂಪಾಯಿ ಮಿನಿಮಮ್ ಇರಲಿ ಅಂತ. ಏನಂದ್ರೆ ಥಿಕ್ನೆಸ್ ಕಡಿಮೆ ಇರುತ್ತೆ ಸರ್, ಅದರಲ್ಲಿ ಏನಾಗುತ್ತೆ ಸ್ವಲ್ಪ ಸೌಂಡ್ ಬರೋದು ಇರುತ್ತೆ ಪ್ರಾಬ್ಲಮ್. ಏನಂದ್ರೆ ಲೇಯಿಂಗ್ ಮಾಡ್ತೀವಿ ನಾವು, ಎಷ್ಟೇ ಲೇಯಿಂಗ್ ಮಾಡಿದ್ರು ಕೂಡ ಸ್ವಲ್ಪ ಅದು ಮುಂದಕ್ಕೆ ಪ್ರಾಬ್ಲಮ್ ಆಗಬಾರ್ದು. ಓಕೆ ಓಕೆ. ಸರ್ ಗ್ರಾನೈಟ್ ಯಾವ್ದು ಬೆಸ್ಟ್ ಅಂತ ಹೇಳ್ತಾರೆ ರೇಟ್? ಸರ್ ಗ್ರಾನೈಟ್ ಒಂದು 80 ರುಪೀಸಿಂದ ನೀವು ಸೆಲೆಕ್ಟ್ ಮಾಡಿದ್ರೆ ಅಂದರೆ ಒಳ್ಳೆ 80 ರುಪೀಸ್ಗೆ ಡಿಸೈನ್ ಕ್ವಾಲಿಟಿಲಿ ಯಾವುದೇ ರೀತಿ ಗ್ರಾನೈಟಲ್ಲಿ ಏನೂ ಡಿಫರ್ ಆಗಲ್ಲ. ಡಿಸೈನ್ಸ್ ಮೇಲೆ ನಿಮ್ಗೆ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು 80 ರುಪೀಸ್ಗೆ ನಿಮ್ಗೆ ಒಳ್ಳೆ ಗ್ರಾನೈಟ್ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಡಿಸೈನ್ಸ್ಗಳು ಸಿಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಕೆಲವೊಂದು ಗ್ರಾನೈಟ್ ರಸ್ಟಿಂಗ್ ಎಲ್ಲ ಪ್ರಾಬ್ಲಮ್ ಇರುತ್ತೆ, ರಸ್ಟಿಂಗ್ ಇರುತ್ತೆ, ಹೋಲ್ಸ್ಗಳಿರುತ್ತೆ, ಅದ್ರೊಳಗಡೆ ಕ್ರ್ಯಾಕ್ ಇರುತ್ತೆ, ಅವೆಲ್ಲ ಬೇಡ ಅಂದರೆ ಸರ್ ಹೇಳಿದಂಗೆ 80 ರುಪೀಸ್ ಬೆಸ್ಟು. ಬಟ್ ಇಲ್ಲ ಅದರಲ್ಲಿ ಎಲ್ಲ ಸಿಗುತ್ತೆ ನಿಮಗೆ 60 ರೂಪಾಯಿಗೆಲ್ಲ ಸಿಗುತ್ತೆ. ಇರಲಿ ಪರವಾಗಿಲ್ಲ, ಜನರಲ್ ಆಗಿರಲಿ, ಎಲ್ಲ ಮನೆ ಥರ ಇರಲಿ ಅಂದರೆ ಹಾಕ್ಬೋದು. ಸರ್ ಮಾರ್ಬಲ್ಲು ಯಾವ ರೇಟಲ್ಲಿ ಸಿಗುತ್ತೆ? ಸರ್ ಮಾರ್ಬಲ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದರೆ 250. ಮಾರ್ಬಲಲ್ಲಿ ನಾನು ಯಾವ ರೇಟು ಅಂತ ಹೇಳಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವ್ದಾದ್ರು ಹಾಕೊಳ್ಳಿ. ಮಾರ್ಬಲ್ ಕ್ವಾಲಿಟಿ ಹಂಗಿರುತ್ತೆ. ಎಸ್, ಆದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ, ಮಾರ್ಬಲ್ಲು ನೀವು 250 ರೂಪಾಯಿ 300 ರೂಪಾಯಿ ತೊಗೊಂಡ್ರೆ ಅದು ಹಾಕೋಕ್ಕೆ ಪಾಲಿಶ್ಗೆ ಮತ್ತೆ 300 ರೂಪಾಯಿ ಚಾರ್ಜ್ ಆಗುತ್ತೆ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಗ್ರಾನೈಟ್ ಎಲ್ಲ ನೋಡಿ ನೀವು 80 ರೂಪಾಯಿ ತೊಗೊತೀರಾ, 30 ರೂಪಾಯಿಗೆ ಹಾಕೊಟ್ಬಿಡ್ತಾರೆ. ಬಟ್ ಮಾರ್ಬಲ್ ಹಂಗಲ್ಲ, 300 ರೂಪಾಯಿ ತೊಗೊಂಡ್ರೆ 300 ರೂಪಾಯಿ ಮತ್ತೆ ಬೇಕು, ಅಂದರೆ 600 ರೂಪಾಯಿ ಹೊರಟೋಗುತ್ತೆ. ತುಂಬ ಕಾಸ್ಟ್ಲಿ ಅಲ್ವಾ ಸರ್? ತುಂಬ ಕಾಸ್ಟ್ಲಿ ಆಗುತ್ತೆ ಸರ್. ಏನು ಸಜೆಸ್ಟ್ ಮಾಡ್ತೀರಾ? ಸಜೆಸ್ಟ್ ಮಾಡಲ್ಲ ಸರ್. ಇದು ಯಾರಿಗೆ ಸರ್ ಮಾರ್ಬಲ್? ಏನು ಸರ್ ಬಂಗ್ಲೆ ಕಟ್ಟೋರೆಲ್ಲ ಕಟ್ಟೋರಿಗೆಲ್ಲ ಮಾರ್ಬಲ್ ಹೇಳ್ತೀರಾ? ಹಾಕ್ಬೋದು. ಇವಾಗ ಸ್ಮಾರ್ಟ್ ಮಾರ್ಬಲ್ ಬೇರೆ ಬಂದ್ಬಿಟ್ಟಿದೆ, ಅದಕ್ಕೆ ಏನು ರೇಟ್? ಸರ್ ಸ್ಮಾರ್ಟ್ ಮಾರ್ಬಲ್ 90 ರುಪೀಸಿಂದ ಸ್ಟಾರ್ಟಿಂಗ್ ಇದೆ. ಸೊ ನೀವು 110 ರುಪೀಸ್ ತಗೊಳ್ಳೋದು ತುಂಬ ಚೆನ್ನಾಗಿ. 110 15 mm. ಓಕೆ, ಸೂಪರ್ ಸೂಪರ್, ಚೆನ್ನಾಗಿ ಹೇಳಿದ್ರೆ. ಸರ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಅಗ್ರಿಗೇಟ್ಸ್. ನಾನು ಇದೊಂದು ಬಿಟ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲೇ. ಜಲ್ಲಿ ಅಗ್ರಿಗೇಟ್ಸ್, ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಏನು ರೇಟ್ ಸರ್ ನಡೀತಾ ಇದೆ? ಸರ್ ಜಲ್ಲಿ ಎಲ್ಲ ಬಂದು ನಿಮಗೆ 650, 700, 20 mm, 40 mm ಕೂಡ ಸೇಮ್ ಇರುತ್ತೆ. ಸೊ ಏನಂದ್ರೆ ಜಲ್ಲಿ ತಗೊಳ್ಳುವಾಗ ಸ್ವಲ್ಪ ಗ್ರೈನ್ಸ್ನ ನೋಡ್ಬಿಟ್ಟು ತಗೊಳ್ಳಿ. ಗ್ರೈನ್ ನೋಡ್ಬೇಕು, ಗ್ರ್ಯಾನ್ಯುಲರ್ ಸೈಜು ಡಿಫ್ರೆನ್ಸ್ ಇರಬೇಕು, ಮತ್ತೆ ಸ್ವಲ್ಪ ಶಾರ್ಪ್ ಎಡ್ಜಸ್ ಎಲ್ಲ ಇರ್ತಾ ಇರಬೇಕು. ಸೊ ಅಂದ್ರೆ ನಿಮ್ ಬಾಂಡಿಂಗ್ ಕಾಂಕ್ರೀಟ್ ಜೊತೆ ಬಾಂಡ್ ಚೆನ್ನಾಗಿ ತುಂಬಾ ನೈಸ್ ಇರೋ ಜಲ್ಲಿನೂ ತಗೊಬಾರ್ದು, ಬಾಂಡಿಂಗ್ ಆಗಲ್ಲ. ಸೂಪರ್. ಇದು 650 ರುಪೀಸ್. ವೀಕ್ಷಕರೇ, ನಾನು ಆ್ಯಕ್ಚುಲಿ ಸ್ಯಾಂಡ್ ಜೊತೆ ಹೇಳ್ಬೇಕಿತ್ತು, ಲಾಸ್ಟಲ್ಲಿ ಬರ್ಕೊಂಡಿದ್ದೀನಿ. ಸೊ ಇವಾಗ ಕೆಲವೊಂದು ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನ ಕೇಳ್ಬಿಡ್ತೀನಿ. ಕಾಮೋಡ್ ಅಂತ ಬಂದಾಗ ಒಂದು ಒಳ್ಳೆ ಕಮೋಡು ಎಲ್ಲ ಜಾಗ್ವಾರ್ದು ಸ್ಟ್ಯಾಂಡರ್ಡ್ ಹೇಳ್ಬಿಡೋಣ. ಕಮ್ಮಿಗೂ ಸಿಗುತ್ತೆ, 2,000 ಸ್ಟಾರ್ಟಿಂಗ್ ಕಮೋಡ್ ಸಿಗುತ್ತೆ. ಬಟ್ ನೀವು ಒಂದು ಒಳ್ಳೆ ಬ್ರಾಂಡೆಡ್ ಜಾಗ್ವಾರು ಸರ ಈ ಥರದ್ದು ತೊಗೊಂತೀನಿ ಅಂದರೆ ಒಂದು 9,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. 9,000 ಸಿಂಗಲ್ ಪೀಸ್ ಕಮೋಡು. ನೀವೇನೋ ಕನ್ಸಿಲ್ ಟ್ಯಾಂಕ್ ತೊಗೊಂತೀನಿ, ಕನ್ಸಿಲ್ ವಾಲ್ದು ಕಮೋಡ್ ತೊಗೊಂತೀನಿ ಅಂತಂದರೆ ಅದು ಒಂದು 12,000 ರುಪೀಸ್ವರೆಗೂ ಬರುತ್ತೆ. 12,000. ಒಂದು ಒಳ್ಳೆ ವಾಶ್ ಬೇಸಿನ್ ಬೇಕು. ವಾಶ್ ಬೇಸಿನ್ ಒಂದು 1.5 by 1.5 ಇಲ್ಲ 2x2 ತೊಗೊಂತೀನಿ ಅಂದರೆ ಒಂದು 2,500 3,000 ರೂಪಾಯಿ ಒಳಗಡೆ ಬರುತ್ತೆ. 2,500-3,000. ಸರ್ ವಾಶ್ ಬೇಸಿನ್ ಒಂದು ಕ್ವಶನ್ ಕೇಳ್ತೀನಿ. ಕೆಲವೊಬ್ರು ಚಿಕ್ಕದಾಗ್ತಾರೆ, ಕಾರ್ನರಲ್ಲಿ ಹಾಕ್ತಾರೆ. ಒಂದು ಒಳ್ಳೆ ರೀತಿ ಪ್ರಾಪರ್ ವಾಶ್ ಬೇಸಿನ್ ಅಂದರೆ ನಿಮ್ಮ ಪ್ರಕಾರ ಸೈಜ್ ಏನಿರ್ಬೇಕು ಸರ್? 2 by 1.5 ಹಾಕ್ಬೇಕಾಗುತ್ತೆ. 2 by 1.5 ಪ್ರಾಪರ್ ಆಗಿ. ಓಕೆ ಫೈನ್. ಸರ್ ಟ್ಯಾಪ್ಸ್ ಎಲ್ಲ ಯಾವ ರೇಟಿಂದ ನಡೀತದೆ? ಸರ್ ಟ್ಯಾಪ್ಸ್ ಎಲ್ಲ 400 ಇಂದ 750 ರುಪೀಸ್ವರೆಗೂ. 400 ಇಂದ 750. ಇವೆಲ್ಲ ಬ್ರಾಸ್ದು ಬರುತ್ತೆ. ಬ್ರಾಸ್ ಅಂದ್ರೆ SS ಬರುತ್ತೆ. ಸೊ SS ದರಲ್ಲಿ ನೀವು ಇದು ಮಾಡಿ ಬಂದ್ರೆ SS ಕೋಟಿಂಗ್ ಬರುತ್ತೆ, CP ಫಿಟ್ಟಿಂಗ್, ಕ್ರೋಮ್ ಪ್ಲೇಟೆಡ್ ಫಿಟ್ಟಿಂಗ್ಸ್ ಇರುತ್ತೆ. ಸೊ ಅದರಲ್ಲಿ ತಗೊಂಬೋದು ಸರ್. ಸರಿ, ವಾಲ್ ಮಿಕ್ಸರ್ ಏನು ರೇಟ್ ಆಗುತ್ತೆ ಸರ್? ಸರ್ ವಾಲ್ ಮಿಕ್ಸರ್ ಬಂದು ಒಂದು 2,000 ರೂಪಾಯಿವರೆಗೂ ಬರುತ್ತೆ. 2,000-2,200 ರೂಪಾಯಿ. ಯಾವ ಬ್ರ್ಯಾಂಡ್ ಸರ್ ವಾಲ್ ಮಿಕ್ಸರ್? ವಾಲ್ ಮಿಕ್ಸರ್ ಅಷ್ಟೇ, ನೀವು ಸೆರಾಗ್ ಹೋಗ್ಬೋದು, ಹಿಂಡ್ವೇರು, ಜಾಗ್ವಾರ್ ನಿಮ್ಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಜಾಗ್ವಾರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಜಾಗ್ವಾರ್ ಸ್ವಲ್ಪ ಒಂದು 500 ರುಪೀಸ್ ಕಾಸ್ಟ್ಲಿ ಆಗುತ್ತೆ. ಎಸ್ ಸರ್. ನೆಕ್ಸ್ಟ್ ಡೈವರ್ಟರ್ ಅಂತ ಬಂದಾಗ ಇಲ್ಲಿ ಮಲ್ಟಿ ಪಾರ್ಟ್ ಇರುತ್ತೆ, ಒಳಗಡೆ ಒಂದು ಹೊರಗಡೆ ಒಂದು. ಅದೇ ರೇಟ್ ಇರುತ್ತೆ ಸರ್. ಇವಾಗ ಒಳಗಡೆ ಫಿಟ್ ಮಾಡೋದು ನಿಮಗೆ ಮೆಕ್ಯಾನಿಸಮ್ ಬಂದು ಅದು ಬಂದು ನಿಮಗೆ ಒಂದು 3,000 ರುಪೀಸ್ ಆಗುತ್ತೆ. 3,000. 2,700 ರೂಪಾಯಿಂದ 3,000 ಅನ್ಕೊಳ್ಳೋಣ. ಹೌದು. ಮತ್ತೆ ಮೇಲ್ಗಡೆ ಏನು ಹ್ಯಾಂಡಲ್ ಬರುತ್ತೆ ಅದು ಒಂದು ನಿಮಗೆ 1,500 ಇಂದ 2,000 ರುಪೀಸ್ವರೆಗೂ ಬರುತ್ತೆ. ಸೊ ಅರೌಂಡ್ 5,000 ರುಪೀಸ್. 5,000 ರುಪೀಸ್ ಡೈವರ್ಟರ್ಗೆ, ಜಸ್ಟ್ ಡೈವರ್ಟರ್ಗೆ. ಹೌದು. ಸೊ ಅದ್ರ ಜೊತೆ ಸ್ಪೌಟು ಬೇಕು. ಸ್ಪೌಟ್ಗೆ ಏನು ರೇಟ್ ಆಗುತ್ತೆ ಸರ್? ಅದು ಒಂದು ನಿಮ್ಗೆ ಒಂದು 2,000 ಆಗುತ್ತೆ ಸರ್. 2,000. ಶವರು ಬೇಕು. ಶವರ್ ಒಂದು 3,000 ರುಪೀಸ್ ಆಗುತ್ತೆ. ಸೊ ಎಲ್ಲ ಸೇರಿ ಒಂದು 10,000 ರೂಪಾಯಿ ಶವರ್ಗೆ ಬೇಕು, ಫುಲ್ ಫಿಟ್ಟಿಂಗ್ ಅಲ್ಲ? ಓಕೆ. ಸೊ ಡೈವರ್ಟರ್ ಅಂತ ಬಂದಾಗ 3 ಪಾರ್ಟ್ ಇರುತ್ತೆ. ಶವರು ಮೇನ್ ಡೈವರ್ಷನ್ ಮಾಡುವಂಥದ್ದು, ಕೆಳಗಡೆ ಸ್ಪೌಟು. ಸೊ ಎಲ್ಲ ಸೇರಿ 10,000 ರೂಪಾಯಿ ಆಗುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಮಟೀರಿಯಲ್ ಕಾಸ್ಟ್. ಸರ್ ಯೂಶುವಲಿ ಮಟೀರಿಯಲ್ ರೇಟು ಎಷ್ಟು ದಿನಗಳಿಗೊಮ್ಮೆ ವೇರಿ ಆಗ್ತಾ ಇರುತ್ತೆ ಸರ್? ಅಂದರೆ ಯೂಶಲಿ ಡೇಸಿಗೆ ವೇರಿ ಆಗಲ್ಲ. ಸೊ ಅದೇ ಇವಾಗ ಏನು ರೀಸೆಂಟಾಗಿ ಬಜೆಟ್ ಆಗಿರೋದ್ರಿಂದ ಸೊ ಸರ್ಟನ್ ಮೆಟೀರಿಯಲ್ಸ್ ಮೇಲೆ ಜಂಪ್ ಆಗುತ್ತೆ. ಮತ್ತು ಇವತ್ತಿನ ದಿನದ ಕಂಡೀಷನ್ ನೋಡ್ಬೋದು ನೀವು.
ಸ್ವಲ್ಪ ವಾರ್ ಎಲ್ಲ ವಾರ್ ಟೈಮಲ್ಲಿ ಈ ರೀತಿ ಆದಾಗ ಏನಾಗುತ್ತೆ, ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗ್ತಾನೆ ಸಪ್ಲೈ ಚೈನ್ ಡಿಸ್ಟರ್ಬ್ ಆದಾಗ ಸಪ್ಲೈ ಖಂಡಿತವಾಗ್ಲೂ ಮೆಟೀರಿಯಲ್ ಇದಾಗುತ್ತೆ. ಅಂದ್ರೆ ಮೇಜರ್ ಆಗಿ ಚೇಂಜಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಇನ್ನು ರೇಟ್ನ ಏನು ಯಾವುದೇ ರೀತಿ ಜಂಪ್ ಮಾಡಿಲ್ಲ. ಬಟ್ ಮುಂದಿನ ದಿನಗಳಿಗೆ ಗೊತ್ತಿಲ್ಲ, ಇವಾಗಿರೋ ಕಂಡೀಷನ್ಸ್ನ ನಾವೆಲ್ಲ ನೋಡಿದ್ರೆ ಯಾವ ರೀತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಮೇಜರ್ ಆಗಿ ರೇಟ್ ಚೇಂಜ್ ಆಗೋದು ಅದೇ ಟೈಮಲ್ಲಿ. ಅದು ಬಿಟ್ಟರೆ ಇನ್ನು ನಾರ್ಮಲ್ ಬಜೆಟ್ ಏನು ಪ್ಲಾನ್ ಮಾಡ್ತಾರೆ ಅವಾಗ ಕೆಲವೊಂದು ಮೆಟೀರಿಯಲ್ ಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಇವಾಗ ಸ್ಟೀಲ್ ಮೇಲೆ GST ಇನ್ಕ್ರೀಸ್ ಮಾಡಿದ್ರು, ಸಿಮೆಂಟ್ ಮೇಲೆ ಏನೂ ಮಾಡಿರಲಿಲ್ಲ. ಈ ಥರ ಪ್ರತಿಯೊಂದೊಂದು ಮೆಟೀರಿಯಲ್ ಮೇಲೆ ಇದು ಮಾಡಿದಾಗ ಅಲ್ಲಿ ನಿಮಗೆ ಸ್ಲೈಟ್ಲಿ 5 to 10% ಒಳಗಡೆ ಇರುತ್ತೆ ಮೇಜರ್ ಆಗಿ. ತುಂಬ ಕ್ರಿಟಿಕಲ್ ಸ್ಟೇಜ್ ಬಂದಾಗ ಮಾತ್ರ ಒಂದು 30% 40% ಇನ್ಕ್ರೀಸ್ ಆಗುತ್ತೆ. ಅವಾಗ ಖಂಡಿತವಾಗ್ಲೂ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸರ್ ಹೇಳಿದ್ರು ಕ್ರಿಟಿಕಲ್ ಅಂತ ಹೇಳ್ಬಿಟ್ಟು ವಾರ್ ನಡೀತಾ ಇದೆ. ನನ್ನ ಅಬ್ಸರ್ವೇಷನ್ ಮಾಡ್ದಂಗೆ ಟೈಲ್ಸ್ ರೇಟ್ ನೋಡಿ, ಟೈಲ್ಸ್ ಬರ್ತಾ ಇಲ್ಲ. ಟೈಲ್ಸ್ ಏನಾಗಿದೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿಬಿಟ್ಟಿದೆ. ಗ್ಯಾಸ್ ಬೇಕು ಟೈಲ್ಸ್ ಮಾಡೋಕ್ಕೆ. ಸೊ ಇದೇನಾಗ್ತಿದೆ ಅಂತಂದರೆ ಎಲ್ಲ ಕಡೆನೂ ಕೂಡ ಟೈಲ್ಸ್ ನಿಮಗೆ ಕಮ್ಮಿ ಬರ್ತಾ ಇದೆ ಸಪ್ಲೈ. ಸೊ ಅದಕ್ಕೋಸ್ಕರ ಟೈಲ್ಸ್ ರೇಟ್ ಇವಾಗ ಜಾಸ್ತಿ ಆಗ್ತಾ ಇದೆ. ನೀವು ಹೇಳಿದ್ರಲ್ಲ ಒಂದು 60 ರೂಪಾಯಿ 80 ರೂಪಾಯಿದ್ದು ಎಲ್ಲ 100 ರೂಪೀಸ್ ಮೇಲೆ ದಾಟ್ತಾ ಇದೆ. ಈವನ್ ಸ್ಮಾರ್ಟ್ ಮಾರ್ಬಲ್ ಕೂಡ 100-110 ರೂಪೀಸ್ಗೆ ಒಳ್ಳೆ ಸಿಗ್ತಾ ಇತ್ತು. ಇದು 150 ರೂಪೀಸ್ವರೆಗೂ ಕೂಡ ಜಂಪ್ ಆಗ್ತಾ ಇದೆ. ಇದು ಈಗಿನ ಸಿಚುವೇಶನ್ ಅದರಿಂದ ನಾನು ನಿಮ್ಗೆ ಇವಾಗ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಟೈಲ್ಸು ಸ್ಮಾರ್ಟ್ ಮಾರ್ಬಲ್ಗಳ ರೇಟು ಜಾಸ್ತಿ ಆಗ್ತಾ ಇದೆ. ಅದೇ ರೇಟಲ್ಲಿ ನಿಮಗೆ ಆಲ್ಮೋಸ್ಟ್ ಗ್ರನೈಟೇ ಒಳ್ಳೊಳ್ಳೆ ಗ್ರನೈಟ್ಗಳು ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇದು ಯಾವುದ್ರ ತಲೆ ಬಿಸಿ ಬೇಡ, ಬಟ್ ಒಂದೊಳ್ಳೆ ರೇಟಲ್ಲಿ ಫುಲ್ ಪ್ಯಾಕೇಜ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕರ್ನಾಟಕ ಅವರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೇ ನಿಮಗೆ ಒಂದು ಒಳ್ಳೆ ರೇಟಲ್ಲಿ ಆ್ಯಂಡ್ ಫ್ಲಕ್ಚುಯೇಟ್ ಆಗದೇ ಇರೋ ಥರ ನಿಮಗೆ ಒಂದು ಏನು ಒಪ್ಕೊಂಡಿರ್ತೀವಿ ಆ ರೇಟಲ್ಲಿ ಒಂದು ಮಾಡಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕಂಪ್ಲೀಟ್ ಮಟೀರಿಯಲ್ ಇನ್ಫಾರ್ಮೇಷನ್ ವಿತ್ ರೇಟ್ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರು.